ಹಾವೇರಿಯ ಬ್ಯಾಡಗಿ ಮೂಲದ ಮಹಿಳೆಯ ಗ್ಯಾಂಗ್ ರೇಪ್ ಆರೋಪ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮಹಿಳೆ ಮೇಲೆ ಯಾವುದೇ ಅತ್ಯಾಚಾರ ನಡೆದಿಲ್ಲ ಎಂದಿದ್ದ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ. ಮಾಜಿ ಶಾಸಕರು ಸಂತ್ರಸ್ತೆಯನ್ನ ಭೇಟಿ ಮಾಡಿದ್ದೇ ತಡ. ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅತ್ಯಾಚಾರ ಮಾಡಿದಂತ ನಿಜ ಸರ್, ಆದ್ರೆ ಅಂತ ಹೇಳ್ಬೇಡ ಅಂತ ಇನ್ನೊಬ್ರು ಹೇಳ್ತಾರೆ. ಹಾವೇರಿಯ ಗ್ಯಾಂಗ್ ರೇಪ್ ಆರೋಪಕ್ಕೆ ಬಿಗ್ ಟ್ವಿಸ್ಟ್. ಕೇಸ್ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರಾ ಪೊಲೀಸರು? ಬರ್ತಾ ಕರ್ನಾಟಕ ರೇಪಿಸ್ಟ್ಗಳ ರಾಜ್ಯ ಆಗ್ತಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ 5 ವರ್ಷದ ಹೆಣ್ಣು ಮಗಳನ್ನ ಕಾಮುಕನೊಬ್ಬ ಹುರಿದು ಮುಕ್ಕಿದ್ದ. ಇದರ ಬೆನ್ನಲ್ಲೇ ಮಂಗಳೂರಲ್ಲೂ ಗ್ಯಾಂಗ್ ರೇಪ್ ನಡೆದಿದೆ ಅನ್ನೋ ಗುಲ್ಲೆದ್ದಿದೆ. ಇಷ್ಟೇ ಅಲ್ಲ, ಹಾವೇರಿಯಲ್ಲೂ ಸಾಮೂಹಿಕ ಅತ್ಯಾಚಾರದ ಕೂಗು ಜೋರಾಗಿ ಕೇಳಿ ಬರ್ತಿದೆ. ನಿನ್ನೆಯಷ್ಟೇ ರಕ್ತಸಿಕ್ತವಾಗಿ ಆಸ್ಪತ್ರೆಗೆ ಸೇರಿದ್ದ ಹೆಣ್ಣು ಮಗಳು ನನ್ನ ಮೇಲೆ 5 ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂತ ಆರೋಪಿಸಿದ್ಲು. ಇದರ ಬೆನ್ನಲ್ಲೇ ಈಗ ಇಡೀ ಪ್ರಕರಣಕ್ಕೆ ಹೊಸ ಆಯಾಮಗಳು ಸಿಗ್ತಿವೆ. ಇಡೀ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪೊಲೀಸರೇ ಸಂಚು ರೂಪಿಸುತ್ತಿದ್ದಾರಾ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹಾವೇರಿಯ ಗ್ಯಾಂಗ್ ರೇಪ್ ಆರೋಪ ಇಡೀ ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಸ್ವತಃ ಹೆಣ್ಣು ಮಗಳೇ ಹೇಳಿಕೆ ನೀಡಿರೋದ್ರಿಂದ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ತನಿಖೆಗಿಳಿದ ಖಾಕಿ ಪಡೆ ಇಡೀ ಪ್ರಕರಣಕ್ಕೆ ಹೊಸ ತಿರುವು ಕೊಟ್ಟಿದೆ. ಸಂತ್ರಸ್ತೆಯ ನಡುವೆ ಯಾವುದೋ ವೈಯಕ್ತಿಕ ಜಗಳ ಆಗಿದೆ. ಇದೇ ವಿಷಯವಾಗಿ ಗಲಾಟೆ ನಡೆದಿದ್ದು ಗ್ಯಾಂಗ್ ರೇಪ್ ಕಥೆ ಕಟ್ಟಿದ್ದಾಳೆ ಅಂತ ಎಸ್ಪಿ ಅಂಶು ಕುಮಾರ್ ಮಾಹಿತಿ ನೀಡಿದ್ದಾರೆ. ಇದು ಮಹಿಳೆ ಆ್ಯಕ್ಚುಲಿ ಹಾಸ್ಪಿಟಲ್ ಬಂದ ನಂತರ ಡಾಕ್ಟರ್ಗೆ ಫಸ್ಟ್ ಸೆಕ್ಸುವಲ್ ಅಸಾಲ್ಟ್ ಬಗ್ಗೆ ಹೇಳಿದರು. ಇದು ಮೀಡಿಯಾ ಕೂಡ ಅವರು ಆನ್ ರೆಕಾರ್ಡ್ 5 ಜನ ಗ್ಯಾಂಗ್ ರೇಪ್ ಮಾಡಿದರು, 2 ಜನ ಬೈಕಿಂದ ಕಿಡ್ನ್ಯಾಪ್ ಮಾಡಿದರು, ಈ ಥರ ಎಲ್ಲ ಕಥೆ ಹೇಳಿದರು. ಬಟ್ ಇನ್ಕ್ವೈರಿ ಸಮಯದಲ್ಲಿ ಅವಳ ಕಥೆಯಲ್ಲಿ ತುಂಬ ಲೂಫೋಲ್ ಇತ್ತು. ಸೊ 2 ಮಹಿಳೆಗೆ ಜೈಲ್ ಕಳಿಸಲಿಕ್ಕೆ ಉದ್ದೇಶದಿಂದ ಈ ಥರ ಇದು ಸುಳ್ಳು ಹೇಳಿದರು. ಬಟ್ ಆದ ನಂತರ ಅವರು ರಿಟರ್ನಲ್ಲಿ ಇದು ಪ್ರಾಪರ್ ಕಂಪ್ಲೇಂಟ್ ಕೊಟ್ಟಿದ್ದರು. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಬ್ಯಾಡಗಿ ಕ್ಷೇತ್ರದ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಸಂತ್ರಸ್ತೆಯನ್ನ ಭೇಟಿ ಮಾಡಿದ್ರು. ಈ ವೇಳೆ ಸಂತ್ರಸ್ತೆ ನೀಡಿದ ಹೇಳಿಕೆ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ನಾನು ಸತ್ಯ ಹೇಳಲು ಹೋದ್ರೆ ಅದನ್ನ ಹೇಳಬೇಡ, ಇದನ್ನ ಹೇಳಬೇಡ ಅಂದ್ರೆ ನಾನು ಯಾವ ರೀತಿ ಹೇಳಲಿ? ಇವರು ಕೇಳುವ ಪ್ರಶ್ನೆಗೆ ನಾನು ಸತ್ತು ಹೋಗಿದ್ದೀನಿ, ನನ್ನ ಮಗನನ್ನ ಹಾಗೂ ನನ್ನ ಮಗಳನ್ನ ಕೊಲ್ತೀನಿ ಎಂದಿದ್ದಾರೆ. ಹೀಗಾಗಿ ಎಲ್ಲಾ ಸತ್ಯ ನನ್ನಲ್ಲೇ ಸತ್ತು ಹೋಯ್ತು ಅಂತ ಸಂತ್ರಸ್ತೆ ಕಣ್ಣೀರಿಟ್ಟಿದ್ದಾಳೆ. ಅತ್ಯಾಚಾರ ಮಾಡಿದಂತ ನಿಜ ಸರ್, ಆದ್ರೆ ಅಂತ ಹೇಳ್ಬೇಡ ಅಂತ ಇನ್ನೊಬ್ರು ಹೇಳ್ತಾರೆ. ಇದನ್ನ ಹೇಳ್ಬೇಡ, ಅದನ್ನ ಹೇಳು, ಇದನ್ನ ಹೇಳು. ನನಗೆ ಒಂದಕ್ಕೆ ಒಳಗೆ ಮಾಡಕತ್ತಾರೆ, ಖಾಲಿ ಬಿಡುತ್ತೆ. ಆಯ್ತು ಮೇಡಮ್, ಆಯ್ತು. ನೀ ಸರಿಯಾಗಿ ಮೊದಲು ಮೆಡಿಕಲ್ ರಿಪೋರ್ಟ್ ಬರಲಿ, ಮೊದಲು ನಿನ್ನ ಆರೋಗ್ಯದ ಸಮಸ್ಯೆ ನೀಟಾಗಲಿ. ಯಾವಾಗ ಸಂತ್ರಸ್ತೆ ಇಂಥದ್ದೊಂದು ಹೇಳಿಕೆ ನೀಡಿದ್ಲು, ಮಾಜಿ ಶಾಸಕ ವಿರೂಪಾಕ್ಷಪ್ಪ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕೇಸ್ ಮುಚ್ಚಿ ಹಾಕಲು ಪೊಲೀಸರು ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಕಾಂಗ್ರೆಸ್ ಮುಖಂಡರು ಒತ್ತಾಯಪೂರ್ವಕವಾಗಿ ಕೇಸ್ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸ್ಟೇಷನ್ನಿಂದ ಮತ್ತು ಬೇರೆಯವರಿಂದ ಒತ್ತಡಗಳನ್ನು ಹಾಕಿಸಿ ಅವಳ ಮನಸ್ಸು ಪರಿವರ್ತನೆ ಆಗೋ ರೀತಿ ಮಾಡಲಿಕ್ಕೆ ಭಾಳಷ್ಟು ಒತ್ತಾಯವನ್ನು ಕಳಿಸ್ತಾ ಇದ್ದಾರೆ. ಈ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳು ಒತ್ತಾಯ ಹಾಕಿ ಅವಳಿಗೆ ಅವರ ಸಹಚಾರ ಕೂಟಾಗ ಒತ್ತಾಯ ಹಾಕಿ ಆ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಕಾಣ್ತಾ ಇತ್ತು. ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಟ್ನಲ್ಲಿ ಹಾವೇರಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದ್ದು ಪೊಲೀಸರ ಮೇಲೆಯೇ ಅನುಮಾನದ ಕೂಗೆದ್ದಿದೆ. FSL ವರದಿ ಬಂದ ಮೇಲೆ ಅಸಲಿ ಸತ್ಯ ಹೊರಬರಲಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ.